ಯಾಕೋ ನಿನ್ನ ಟೈಮ್ ಸರಿ ಇಲ್ಲ ಅಂತ ಅನ್ನಿಸ್ತಿದೆ. ಯಾಕೆ ಹಾಗೆ ಹೇಳ್ತೀರಾ? ನನ್ನ ಪ್ರಕಾರ ಚಿರು ದೀಪಂಗೆ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕ್ಸೋದಿರ್ಲಿ, ಅದ್ರ ಬಗ್ಗೆ ಒಂದು ಕ್ಲೂನು ಕೊಟ್ಟಿಲ್ಲ ಅಂತ ಅನ್ನಿಸ್ತಿದೆ. ಹಾಗೆ ಯಾಕೆ ನಿಮ್ಗೆ ಅನ್ನಿಸ್ತದೆ? ಒಂದು ವೇಳೆ ಚಿರು ನೀನು ಹೇಳ್ದಾಗೆ ಅವ್ನು ಮಾಡಿದಿದ್ರೆ ಆ ದೀಪನ್ ಮುಖದಲ್ಲಿ ನಗು ಕಾಣಿಸ್ತಿತ್ತಾ? ನೀನೇ ನೋಡ್ದಲ್ಲ, ತಿಂಡಿ ತಿನ್ಬೇಕಾದ್ರೆ ಎಲ್ರಿಗೂ ಖುಷಿಯಾಗಿ ವಯ್ಯಾದಿಂದ ಬಡಿಸ್ತಾ ಇದ್ದಿದ್ದು. ಅದು ಅಲ್ಲದೆ ಚಿರು ಬೇಡಾರೆ ಅಂದ್ರೂ ಏನೂ ಆಗಲ್ಲ ಹಸ್ಬೆಂಡು, ತಿನ್ನಿ ಅಂತ ಬಡಿಸ್ತಿದ್ಲು. ಇದರಲ್ಲೇ ಗೊತ್ತಾಯ್ತು ಅವನು ಡಿವೋರ್ಸ್ ಬಗ್ಗೆ ಅವಳ ಹತ್ರ ಮಾತಾಡಿರಲ್ಲ ಅಂತ. ನನಗೂ ಹಾಗೆ ಅನ್ನಿಸ್ತಾ ಇದೆ. ಅವನು ನಿನ್ನ ಮಾತಕ್ಕೂ ಬೆಲೆ ಕೊಡದೆ ಅವಳಿಂದ ಅವನಿಗೆ ದೂರ ಆಗೋಕ್ಕೂ ಇಷ್ಟ ಇಲ್ಲದೆ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕ್ಸ್ಲಿಲ್ಲ ಅಂದರೆ ಏನರ್ಥ? ಅವನು ಅವಳನ್ನ ಹೆಂಡತಿಯಾಗಿ ಒಪ್ಕೊಂಡಿದ್ದಾಳೇನೋ ಅಂತ ನನಗೆ ಅನ್ನಿಸ್ತಿದೆ. ಚಿಕ್ಕತೆ ಬಾಯ್ ಬಂದಾಗೆಲ್ಲ ಮಾತಾಡಬೇಡಿ. ಅವ್ನು ಯಾವತ್ತೂ ನನ್ನ ಮಾತು ಮೀರಲ್ಲ ಅಂತ ನಿಮ್ಗೆ ಗೊತ್ತಿಲ್ವಾ? ಇಷ್ಟು ದಿನ ನಾನು ನಿನ್ನ ಮಾತು ನಂಬ್ತಿದ್ದೆ, ಆದರೆ ಈಗ ಅವ್ನ ವರ್ಷೆ ಬದಲಾಗಿದೆ. ಅದಕ್ಕೆ ಈಗ ನಾನು ಏನು ಮಾಡಬೇಕು ಅಂತೀರಾ? ಚಿರುನ ಕರೆದು ಏನಪ್ಪ ನಿನ್ನ ಕತೆ, ನಾನು ಹೇಳಿದ ಕೆಲಸ ಏನಾಯ್ತು ಅಂತ ಅವನ್ನ ಕೇಳು. ಆಗ ಅವನ ಬಾಯಲ್ಲೇ ಏನು ಉತ್ತರ ಬರುತ್ತೆ ಅಂತ ಗೊತ್ತಾಗುತ್ತೆ. ಇರು, ನಾನೇ ಕರಿತೀನಿ. ಚಿರು, ಹೇಳಿದ ಕೆಲಸ ಏನಾಯ್ತು? ಯಾವ ಕೆಲಸದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಇಂಪಾರ್ಟೆಂಟ್ ಸಿಗ್ನೇಚರ್ ಆಗಬೇಕಿತ್ತು ಅಂತ ಹೇಳಿದ್ನಲ್ಲ, ಆ ಕೆಲಸ. ಅದಕ್ಕಿನ್ನೂ ಸೈನ್ ಹಾಕ್ಸಿಲ್ಲ. ಅದಕ್ಕೆ ಏನ್ ಚಿರು, ಈ ಥರ ಇಂಪಾರ್ಟೆಂಟ್ ವಿಚಾರದಲ್ಲಿ ನೀನು ಇಷ್ಟೊಂದು ನೆಗ್ಲಿಜೆನ್ಸ್ ತೋರ್ಸೋಕ್ಕೆ ಹೇಗೆ ಸಾಧ್ಯ? ಸಾರಿ, ಅದಕ್ಕೆ ಅದು ನೆನ್ನೆ ತುಂಬ ಲೇಟ್ ಆಗಿತ್ತಲ್ಲ, ಜೊತೆಗೆ ಸ್ವಲ್ಪ ತಲೆನೋವು ಬಂದಿತ್ತು, ಅದಕ್ಕೆ ಹಾಕ್ಸಿಲ್ಲ. ಇವತ್ತು ಹಾಕಿಸ್ತೀನಿ. ಶೋರ್? ತಲೆನೋವು ಹೇಗಿದೆ ಈಗ? ಇನ್ನೂ ಹಾಗೆ ಇದೆ, ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸರಿ ಆಗುತ್ತೆ. ಹುಷಾರು ಚಿರು, ಟೇಕ್ ಕೇರ್. ನೋಡಿದ್ರ, ಅವ್ನು ಯಾವತ್ತೂ ನನ್ನ ಮಾತು ಮೀರಲ್ಲ. ಆದರೂ ಈ ವಿಷಯದಲ್ಲಿ ಅವನು ಯಾಕೆ ಇಷ್ಟು ಲೇಟ್ ಮಾಡ್ತೇನಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೈನ್ ಹಾಕಿಸ್ತೀನಿ ಅಂತ ಹೇಳಿದಾನಲ್ಲ, ಇವತ್ತು ಕನ್ಫರ್ಮ್ ಆಗಿ ಹಾಕಿಸ್ತಾನೆ. ಅವನೇನೋ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕು ಅಂತಾನೆ, ಆದರೆ ಅವಳು ಹಾಕ್ಬೇಕಲ್ಲ. ಇಲ್ಲಮ್ಮ, ಅವಳು ಹಾಕ್ತಾಳೆ, ಅವನು ಹಾಕಿಸ್ತಾನೆ. ಹಾ ಸೌಂದರ್ಯ, ಚಿರುಕ್ ತಲೆನೋವು ಅಂತೂ ಆ ದೀಪ ಕೈಯಲ್ಲಿ ಎಣ್ಣೆ ಎತ್ಕೊಂಡ್ ಬರ್ತಾಳೆ ತಲೆ ಸಿಕ್ಕಕ್ಕೆ ಅಂತ. ಸರಿ, ಡಿವೋರ್ಸ್ ವಿಚಾರ ನಿಮ್ಗೆ ಏನೂ ಗೊತ್ತಿಲ್ಲ, ಹಾಗಿರ್ಬೇಕು. ನೀವು ಹೋಗಿ. ಯಾಕಮ್ಮ? ಹೋಗಿ. ಸರಿ ನಮ್ಮ ನಿಂತ್ಕೋ. ನೀನ್ ಯಾಕೆ ಕೆಮ್ತಿದ್ಯಾ? ನೀನು ಕೆಮ್ತಿದ್ಯಲ್ಲ ಅಣ್ಣ. ನಾನು ಕ್ಯಾಕ್ರಸಿ ಉಗಿತೀನಿ, ನೀನು ಉಗಿದ್ ಬಿಡು. ಅಯ್ಯೋ, ನೀನು ಉಗಿಯಕ್ಕಾಗುತ್ತಾ? ನೀನ್ ನಮ್ಮ ಅಣ್ಣ, ನೀನ್ ಉಗಿದ್ರೆ ನಾನು ಉಗಿಸ್ಕೋತೀನಿ ಅಣ್ಣ. ಏನೇ ಇದು ಹೊಗೆ? ಗ್ಯಾಸ್ ಖಾಲಿ ಆಗಿರ್ಬೇಕು, ಅದಕ್ಕೆ ಸೌದೆ ಒಲೆಯಲ್ಲಿ ಅಡ್ಗೆ ಮಾಡ್ತಾ ಇದಾರೇನೋ. ಇದು ಸೌದೆ ಒಲೆ ಹೊಗೆ ಅಲ್ಲ ಕಣೆ, ಸಾಂಬ್ರಾಣಿ ಹೊಗೆ. ಸಾಂಬ್ರಾಣಿನ? ಅಯ್ಯೋ ಅಣ್ಣ, ನಾನ್ ಮಾತ್ರ ಹಾಕಿಲ್ಲ. ನಿನ್ ದಮ್ಮಯ್ಯ ಅಂತಿ ನನ್ನನ್ನು ಬೈಬೇಡ ನೀನು. ನಿನಗೆ ಕಡ್ಡಿ ಬೆಡ್ಗೆ ಕಡ್ಡಿ ಗೀಚಕ್ಕೆ ಬರಲ್ಲ, ಸಾಂಬ್ರಾಣಿ ಹೊಗೆ ಹಾಕ್ತೇನೆ. ಅಯ್ಯೋ ಒಚ್ಚಲ, ಏನೇ ಇದು? ರೀ, ಇವತ್ತು ನನ್ನ ಮಗ ಆಫೀಸ್ ಕೆಲ್ಸಕ್ಕೆ ಹೋಗ್ತಿದ್ದಾನಲ್ಲ, ಅದಕ್ಕೆ ಮನೆಯೆಲ್ಲ ಶುದ್ಧವಾಗ್ಲಿ ಅಂತ ಧೂಪ ಹಾಕ್ತಾ ಇರೋದು. ಅವನು ಆಫೀಸ್ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಂತ ಇವಳು ಹೇಗೆ ಹೇಳಿದ್ರು? ಅತಿಯಾದ ಧೂಪನು ಒಂದೊಂದ್ಸಲ ಶಾಪ ಆಗುತ್ತೆ. ಛೇ, ಬಿಡ್ತು ಅನ್ರಿ, ಬೆಳಿಗ್ಗೆನೆ ಅಪಶಕುನ ಮಾತಾಡ್ತಿದ್ದೀರಲ್ಲ. ಕೆಲವು ಸಲ ಶುಭಶಕುನ ಅಪಶಕುನ ಆಗುತ್ತೆ, ಕೆಲವು ಸಲ ಅಪಶಕುನ ಶುಭಶಕುನ ಆಗುತ್ತೆ. ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ದೆ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಾ ಇರಬೇಕು. ನಾವು ಮಾಡೋ ಕೆಲಸ ಯಾವುದೇ ಆಗಿದ್ರೂ ನಿರೀಕ್ಷೆ ಇಟ್ಕೋಬಾರ್ದು ಅಷ್ಟೇ. ಅಮ್ಮ, ಸ್ನಾನ ಮಾಡ್ಕೊಂಡು ಬರಕ್ಕೆ ಇಷ್ಟೊತ್ತಾಯ್ತಾ? ಹೋಗು, ರೂಮ್ನಲ್ಲಿ ಬಟ್ಟೆ ಇಸ್ತ್ರಿ ಮಾಡಿ ಇಟ್ಟಿದ್ದೀನಿ, ಇವತ್ತು ನೀನು ಅದನ್ನೇ ಹಾಕೊಂಡು ಹೋಗ್ಬೇಕು. ಹೋಗಪ್ಪ. ಸರಿ ಅಮ್ಮ. ಸಲ ಮೊದಲು ಅವನು ಕೆಲ್ಸಕ್ಕೆ ಹೋಗ್ಲಿ, ಕೆಲಸ ಹೇಗ್ ಮಾಡ್ತಾನೆ, ಅಲ್ಲಿ ಯಾವ ರೀತಿ ಹೆಸರು ತಗೋತಾನೆ ಅಂತ ತಿಳ್ಕೊಂಡ್ಮೇಲೆ ಇವೆಲ್ಲ ಸಂಭ್ರಮ ಮಾಡುವಂತೆ. ಟ್ರೈಲರ್ ನೋಡಕ್ ಮುಂಚೆನೆ ಸಿನಿಮಾ ಸೂಪರ್ ಹಿಟ್ ಅಂದಾಗಾಯ್ತು. ನೀ ಸ್ವಲ್ಪ ಸುಮ್ಮನಿರೆ.
ಅಂದ್ರೆ ನನ್ನ ಮಗನ ಮೇಲೆ ನಿಮ್ಮಿಬ್ಬರಿಗೂ ನಂಬಿಕೆ ಇಲ್ವಾ? ನಂಬಿಕೆ ಇದ್ದಿದ್ದಿದೆ ಅವ್ನು ಯಾವತ್ತೋ ಉದ್ಧಾರ ಆಗ್ಬಿಟ್ಟಿರೋನು. ನೋಡ್ತಾ ಇರಿ, ಇಷ್ಟು ದಿನ ನನ್ನ ಮಗನಿಗಾಗಿದ್ದ ಕೆಟ್ಟಗಳಿಗೆ ಇವತ್ತೆಲ್ಲ ಹೊರಟೋಗುತ್ತೆ. ಇನ್ಮೇಲೆ ಅವನು ಬರೀ ಶುಕ್ರದಸೆ. ಹೇಗೆ ಬೆಳೀತಾರೆ ನೋಡ್ತಾ ಇರಿ. ಆಯ್ತಾಯ್ತು, ಅದನ್ನು ನೋಡ್ಬಿಡ್ತೀನಿ ಬಿಡು. ಹೇಗಾದರೂ ಮಾಡಿ ಸಾಹೇಬರ ನಂಬಿಕೆ ಉಳಿಸ್ಕೋಬೇಕು, ಅಮ್ಮನ ಆಸೆ ಈಡೇರಿಸ್ಬೇಕು. ಮೊದಲು ಧೂಪ ಹಾಕೋದ್ ನಿಲ್ಸೆ, ಉಸಿರಾಡಕ್ ಆಗ್ತಿಲ್ಲ. ಅಲ್ಲ ರೀ, ಒಂದು ದಿನ ಧೂಪ ಹಾಕಿದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ, ನೀವು ಸಿಗರೇಟ್ ಸೇರ್ತೀರಲ್ಲ, ಆಗ ನಿಮ್ಗೆ ಏನು ಅನ್ಸಲ್ವಾ? ಸರಿಯಾಗಿ ಕೇಳಿದ್ರೆ ಅದಕ್ಕೆ ಈಗ ಉತ್ತರ ಕೊಡಪ್ಪ. ನಾನು ಬಾಯಿ ಮುಚ್ಕೊಂಡಿರೋ ಉತ್ತರ ಕೊಡು. ಒಂದ್ ನಿಮಿಷ, ಅದೇನ್ ಮುಗಿಸ್ರೆ ಬೇಗ. ಕಳ್ಳ ತಪ್ಪಿಸ್ಕೊಂಡು ಹೋಗ್ತಾರೆ. ಅದಕ್ಕೆ ನಮ್ಮ ಅಣ್ಣನ ಬಾಯಿ ಮುಚ್ಚಕ್ಕೆ ನೀವೇ ಸರಿ. ಅದು ಸರಿ. ಕೈ ಬಿಡಿ ಮೇಡಮ್, ಬಿಡಿ. ಎಣ್ಣೆ ಎಲ್ಲ ಚೆಲ್ಲೋಯ್ತು. ಪಾಪ ಹಸ್ಬೆಂಡ್ಗೆ ತಲೆ ನೋವ್ತಿದೆ ಅಂತ ಎಣ್ಣೆ ತಿಕ್ಕಕ್ ಹೋಗ್ತಿದ್ದೆ. ಆದ್ರೆ ನೀವ್ ಯಾಕೆ ಹೀಗೆ ಮಾಡಿದ್ರಿ? ಏನಾಗಿದೆ ನಿಮ್ಗೆ? ನನಗೇನೂ ಆಗಿಲ್ಲ. ಆಗೋದೆಲ್ಲ ನಿನಗೆ ಕೇಡ್ಗಾಲ ಬಂದಿದೆ. ಅದನ್ನ ಹೇಳೋದಕ್ಕೆ ಈಗ ನಿನ್ನ ನಿಲ್ಸಿದ್ದೆ. ಅರ್ಥ ಆಗ್ಲಿಲ್ಲ. ನೀನು ಹೋಗಿ ಚಿರುಗೆ ಅದು ಯಾವ ಎಣ್ಣೆ ಹಚ್ಚಿದ್ರೋ ಅವನ ತಲೆನೋವು ಕಮ್ಮಿ ಆಗುತ್ತೆ. ಯಾಕಂದ್ರೆ ಅವನಿಗೆ ನೀನೇ ದೊಡ್ಡ ತಲೆನೋವು. ನಾನಾ? ಹೌದು, ನಿನ್ನಿಂದ ಅವನೆಷ್ಟು ನೋವು ಅನುಭವಿಸ್ತಾ ಇದ್ದಾನೆ, ಎಷ್ಟು ಸಂಕಟ ಪಡ್ತಿದ್ದಾನೆ ಅಂತ ನಿನಗೇನಾದ್ರೂ ಗೊತ್ತಿದ್ಯಾ? ಏನ್ ಮೇಡಮ್ ಹೇಳ್ತಿದ್ದೀರಾ? ನಾನು ಅವರು ಎಷ್ಟು ಅನ್ಯೋನ್ವಾಗಿದ್ದೀವಿ. ನಾವಿಬ್ರು ನೋಡಿದ್ರೆ ಶಿವ ಪಾರ್ವತಿ ತರ ಇದೀವಿ ಅಂತ ಜನ ಎಲ್ಲ ಹೇಳ್ತಾರೆ. ಅಂತಿದ್ರಲ್ಲಿ ನೀವ್ ಈ ತರ ಮಾತಾಡ್ತಿದ್ದೀರಾ ಅಲ್ವಾ? ಚಿರು ನಿನ್ ಜೊತೆ ನಡ್ಕೊಳ್ತಾ ಇರೋ ರೀತಿ ಎಲ್ಲ ನಿಜ ಅಂತ ನೀನ್ ಅನ್ಕೋತಾ ಇದ್ಯಾ? ಅದ್ರಲ್ಲಿ ಸುಳ್ಳೇನಿದೆ? ಅದೆಲ್ಲ ನಿಜ ಅಲ್ಲ, ನಿನ್ ಜೊತೆ ಆಡ್ತಿರೋ ನಾಟಕ. ನಾಟಕನ ನಾನು ನಂಬಲ್ಲ ಮೇಡಮ್. ನೀವೇನೇನೋ ಮಾತಾಡ್ತಿದ್ದೀರಾ. ನಾವೀಗ ಮೊದ್ಲಿನ ಥರ ಅಲ್ಲ. ಒಬ್ರನ್ನ ಒಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಒಬ್ರ ಮೇಲೆ ಒಬ್ರಿಗೆ ನಂಬಿಕೆ ಇದೆ. ನನ್ನ ಮೇಲೆ ಮೊದ್ಲಿನ ಥರ ಸಿಡಿಕ್ತಿಲ್ಲ. ಪ್ರೀತಿಯಿಂದ ಸಮಾಧಾನವಾಗಿಂದ ಮಾತಾಡ್ತಾರೆ. ನಾನಿಲ್ಲ ಅಂದರೆ ಎಷ್ಟು ಒದ್ದಾಡ್ತಾರೆ ಗೊತ್ತಾ? ಸೂರ್ಯ ಮುಳುಗೋದಕ್ಕೆ ಮುಂಚೆ ತುಂಬ ಚೆನ್ನಾಗಿ ಕಾಣಿಸ್ತಾನಂತೆ. ಸೂರ್ಯ ಮುಳುಗಿದ ಮೇಲೆ ಕತ್ಲು ಆವರಿಸ್ಕೊಂಡ ಮೇಲೆನೆ ಆ ಸೂರ್ಯನ ಬೆಲೆ, ಬೆಳಕಿನ ಬೆಲೆ ಏನು ಅಂತ ಅರ್ಥ ಆಗುತ್ತೆ. ನಿನ್ನ ಬಾಳಲ್ಲಿ ಬೆಳಕು ಕೊಡೋ ಸೂರ್ಯನ ಥರ ಇದ್ದ ಚಿರು ಇನ್ನು ಮುಂದೆ ನಿನ್ನ ಕತ್ಲಲ್ಲೇ ಕೈ ತೊಳಿ ಹಾಗೆ ಮಾಡ್ತಾನೆ. ಮೇಡಮ್, ಸುಮ್ಮನೆ ಏನೇನೋ ಹೇಳಿ ಹೆದರ್ಸ್ಬೇಡಿ. ಹೆದರ್ಸ್ತಾ ಇಲ್ಲ, ವಾಸ್ತವ ಹೇಳ್ತಾ ಇದ್ದೀನಿ. ನಂಬಿದ್ರೆ ನಂಬು, ಬಿಟ್ರೆ ಬಿಡು. ಅವನು ನಿನ್ನ ಜೊತೆ ಇಷ್ಟೊಂದು ಆತ್ಮೀಯವಾಗಿರೋದಕ್ಕೆ ಕಾರಣ ಏನು ಗೊತ್ತಾ? ಏನು? ಅವನಿಗೆ ನಿನ್ನಿಂದ ಡೈವರ್ಸ್. ಸ್ವಲ್ಪ ದಿನ ನಾನು ಊರಲ್ಲಿ ಸ್ಟೇಷನ್ ಬರೋಕ್ಕಾಗಲ್ಲ, ಎಲ್ಲ ನೀವೇ ನೋಡ್ಕೊಳ್ಳಿ. ಓಕೆ, ನಾನು ಇರ್ತೀನಿ. ಡ್ಯಾಡ್, ಏನು ಮಗಳೇ, ಇವತ್ತು ಇಷ್ಟೊಂದು ಖುಷಿಲಿದೆಯಾ? ನಾನು ಖುಷಿಯಾಗಿರೋಕ್ಕೆ ಕಾರಣ ನೀವೇ. ಹೌದಾ? ನನಗಿಷ್ಟು ದಿನ ಮದುವೆ ಆಗೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಆದರೆ ನೀನು ತೋರಿಸಿರೋ ಹುಡುಗನ ಫೋಟೋ ನೋಡಿದ್ಮೇಲಂತೂ ನನ್ನ ಒಪಿನಿಯನ್ನೇ ಚೇಂಜ್ ಆಗಿದೆ. ಹುಡುಗ ಅಂತೂ ಸೂಪರ್ ಹೀರೋ ಥರ ಇದ್ದಾನೆ. ನಿಮ್ಮಪ್ಪ ಅಂದರೆ ಏನು ಅಂದ್ಕೊಂಡಿದ್ಯಮ್ಮ? ನಮ್ಮ ಯೋಗ್ಯತೆಗೆ ಮೀರಿ ಸಂಬಂಧ ಹುಡುಕಿದ್ದೀನಿ. ನೋಡಿದವರೆಲ್ಲ ಏನು ಜೋಡಿ ಸೂಪರ್ ಅಂತ ಬಾಯಿ ಮೇಲೆ ಬೆರಳಿಟ್ಕೊಬೇಕು. ಹಾಗಾದರೆ ಮದುವೆನೆಲ್ಲ ಗ್ರ್ಯಾಂಡಾಗಿ ಮಾಡ್ತೀಯಾ ಡ್ಯಾಡ್? ಬೇಡಮ್ಮ, ಮದುವೆನ ಸಿಂಪಲಾಗಿ ಮಾಡೋಣ. ರಿಸೆಪ್ಷನ್ ಮಾತ್ರ ನೀನು ಹೇಳ್ದಂಗೆ ಗ್ರ್ಯಾಂಡಾಗಿ ಮಾಡೋಣ. ಬಟ್ ವೈ ಡ್ಯಾಡ್? ನೋಡಮ್ಮ, ಈ ಮದುವೆಗೆ ಯಾರಿಂದನೂ ತೊಂದರೆ ಆಗಬಾರ್ದು. ಅರ್ಥ ಆಯಿತು, ನೀವು ಹೇಳಿದ್ದೆಲ್ಲ ಓಕೆ ಡ್ಯಾಡ್. ಹಾಗಾದರೆ ಮದುವೆಗೆ ಅಂತ ಇವತ್ತೇ ನಾನು ಸಾರಿ ಪರ್ಚೇಸಿಗೆ ಹೋಗ್ತೀನಿ. ನೋ ಪ್ರಾಬ್ಲಮ್, ದುಡ್ಡನ್ನ ಈಗಲೇ ಟ್ರಾನ್ಸ್ಫರ್ ಮಾಡ್ತೀನಿ. ಅಮ್ಮ ಅಮ್ಮ, ಏನು ಅಮ್ಮ ನನ್ನ ಜೊತೆ ಶಾಪಿಂಗ್ ಬರ್ತೀಯಾ? ಈಗಾಗಲೇ ಮದುವೆ ಆಗಿರೋ ನಾ ಮದುವೆ ಆಗ್ತೀನಿ ಅಂತ ನಿಮ್ಮ ಅಪ್ಪನ ಜೊತೆ ಸೇರಿ ನೀನು ಕುಣಿತಾ ಇದೆಯಲ್ಲೇ, ಅದು ಯಾಕಿಂತ ಕೆಟ್ಟ ಬುದ್ಧಿ ನಿನಗೆ? ಹ್ಞೂ, ಕುಣಿತಾಳೆ. ಎಷ್ಟೇ ಆದರೂ ನನ್ನ ಮಗಳ ತಾನೇ. ನೋಡ್ ಸಂಜನಾ, ಈ ಮದುವೆ ಆಗೋದ್ರಿಂದ ನಿನ್ಗೆ ಒಳ್ಳೇದಾಗೋದಕ್ಕಿಂತ ಅಪಾಯ ಆಗೋದೇ ಜಾಸ್ತಿ. ಒಂದ್ಸಲ ನೀನು ಯೋಚನೆ ಮಾಡು. ನೆನ್ನೆ ಎಲ್ಲ ಚೆನ್ನಾಗಿ ಯೋಚನೆ ಮಾಡೆ ಈ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ.
ಇದ್ರಲ್ಲಂತೂ ನೋ ಚೇಂಜಸ್ ಅಟ್ ಆಲ್. ಎಷ್ಟೇ ಕಷ್ಟ ಬರಲಿ, ಏನೇ ತೊಂದರೆ ಆಗಲಿ, ನಾನು ಮದುವೆ ಆಗೋದು ಚಿರಾಗ್ನೆ. ಆ ನರಸಿಂಹ ನನಗೆ ಎಷ್ಟು ಕಷ್ಟ ಕೊಟ್ಟ, ಏನೆಲ್ಲ ಆಟ ಆಡಿಸ್ದ. ಆದರೂ ನೀನು ಇದನ್ನೆಲ್ಲ ತಿಳ್ಕೊಂಡು ಈ ರೀತಿ ಮಾತಾಡ್ತಿದ್ಯಾ? ಆ ದೀಪ ಅಂತೂ ನನ್ನ ಕೆನ್ನೆಗೆ 7 ಸರ ಬಾರಿಸಿದಾಳೆ. ಅವಳ ಮೇಲಿರೋ ಸೇಡಿಗೆ ಅವಳ ಗಂಡನ ಜೊತೆನೆ ಸಪ್ತಪದಿ ತುಳಿದು ಅವನನ್ನೇ ನನ್ನ ಗಂಡನಾಗಿ ಮಾಡಿಕೊಂಡು ಅವಳ ಮೇಲೆ ರಿವೆಂಜ್ ತೀರಿಸ್ಕೊಳ್ತೀನಿ. ನೋಡು, ಯಾರೋ ಕೆನ್ನೆಗೆ ಬಾರಿಸಿದ್ರು ಅಂತ ಅವಳು ಮಾಂಗಲ್ಯನೇ ಕಿತ್ಕೊಳ್ಳೋದು ಒಳ್ಳೇದಲ್ಲ ಸಂಜನಾ. ಅದು ನೀನು ಒಂದು ಹೆಣ್ಣಾಗಿ ಇದು ನಿನಗೆ ಶೋಭೆ ತರಲ್ಲ. ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ಅದ್ರ ಮೇಲೆ ನಿನ್ನಿಷ್ಟ. ಮಾತು ಮುಗ್ದಿದ್ರೆ ನಿಂಗೊಂದು ದೊಡ್ಡ ನಮಸ್ಕಾರ. ಮಗಳೇ, ನಿನಗೆ ಅಂತ ಒಂದು ಗಾಡಿ ಬುಕ್ ಮಾಡಿದ್ದೀನಿ. ಎಲ್ಲಿ ಬೇಕಾದರೂ ಸೂತಾಡು, ಏನು ಬೇಕಾದ್ರೂ ಶಾಪಿಂಗ್ ಮಾಡು. ಥ್ಯಾಂಕ್ ಯು ಸೋ ಮಚ್ ಡ್ಯಾಡ್. ನೋಡ್ದಾ, ನೀನು ಮದುವೆ ಆಗ್ತಿರೋದು ನಿಮ್ಮಮ್ಮಂಗೆ ಸಹಿಸೋಕ್ಕಾಗ್ತಿಲ್ಲ. ಬಟ್ ನೀನು ಅಂದ್ಕೊಂಡಿರೋದನ್ನ ಮಾಡೇ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನಂತೂ ನಿನಗೆ ಯಾವಾಗಲೂ ಸಪೋರ್ಟ್ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್ ಡ್ಯಾಡ್. ಈಗಲೇ ನನ್ನ ಫ್ರೆಂಡ್ಸಿಗೆ ಕಾಲ್ ಮಾಡಿ ಶಾಪಿಂಗಿಗೆ ಬರೋಕ್ಕೆ ಹೇಳ್ತೀನಿ. ಜಯರಾಮ, ಮುಂದೆ ಇದೆ ನಿಂಗೆ ಮಜಾ. ಒತ್ಸಲ ಎಲ್ಲಿ ನಿನ್ನ ಮಗದೀರ ಕಾಣಿಸ್ತಾನೆ ಇಲ್ಲ? ಆಫೀಸರ್ ಕೆಲಸ ಅಲ್ವಾಣ, ತಯಾರಾಗಕ್ಕೆ ಇಷ್ಟೊತ್ತು ಬೇಕಾಗುತ್ತೆ. ಅಯ್ಯಯ್ಯೋ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಅರೆ, ನನ್ನ ಮಗ ಬಂದ. ಅಮ್ಮ, ನಾ ಹೇಗೆ ಕಾಣ್ತಾ ಇದೀನಿ? ಡೇಟ್ ಆಫೀಸರ್ ಥರನೇ ಕಾಣಿಸ್ತಿದ್ಯಾ ನೀನು. ಆಫೀಸರ್ ಥರನೇ ಕಾಣಿಸ್ತಿದ್ದಾನಲ್ವಾ ಅಣ್ಣ? ನೋಡು ಮಗನೇ, ಯಾರು ಏನೇ ಅಂದ್ರು ಏನೇ ಮಾಡಿದ್ರು ನೀನು ಸಿಂಹನೇ ಕಣೋ. ನಿನ್ನ ಹೆಸರಲ್ಲೇ ಇದೆ ಸಿಂಹ ಅಂತ. ತಗೋ ಮಂಗಳಾರತಿ. ಒತ್ಸಲ, ದೇವರು ಮಂಗಳಾರತಿ ಆಗಿದ್ರೆ ಮೊದಲು ಎಲ್ರಿಗೂ ಕೊಡು. ಅದನ್ನೇ ಕೊಡ್ತಾ ಇದ್ದೀನಿ ರೀ. ಇರಮ್ಮ ಒಂದು ನಿಮಿಷ, ನನ್ನ ಮಗನಿಗೆ ಫಸ್ಟ್. ಅಲ್ಲ ಮಗನೇ, ಯಾವ ಕೆಲಸ ಅಂತ ಹೇಳಲೇ ಇಲ್ಲ? ಏನು ಕೆಲಸ ಅಂತ ಹೇಳೋದು? ಬಹುಶಃ ಸಾಹೇಬ್ರಿಗೂ ಹೇಳಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ಅಮ್ಮಂಗೆ ಗೊತ್ತಾದರೆ ಅವ್ರಿಗೆ ಬೇಜಾರಾಗ್ಬೋದು. ಕೆಲಸ ಏನು ಅಂತ ಇನ್ನೂ ಗೊತ್ತಿಲ್ಲಮ್ಮ. ಇವತ್ತು ಹೋಗ್ತೀನಲ್ಲ, ನೋಡ್ಕೊಂಡು ಹೇಳ್ತೀನಿ ಬಿಡು. ಸರಿಯಪ್ಪ, ದೇವ್ರ ಹತ್ರ ಒಳ್ಳೇದು ಮಾಡು ಅಂತ ಕೇಳ್ಕೊಂಡು ಬಿಡಪ್ಪ. ಸಾಹೇಬ್ರು ನನ್ನ ನಂಬಿ ಕೆಲಸ ಕೊಡಿಸಿದ್ದಾರೆ. ಅವ್ರ ನಂಬಿಕೆನ, ಅಮ್ಮನ ಪ್ರೀತಿನ ಉಳಿಸ್ಕೋಬೇಕು. ಹಾಗೆ ಮಾಡಿದೇವ್ರೆ. ನನ್ನ ಮಗ ಕೆಲಸ ಮಾಡೋ ಜಾಗದಲ್ಲಿ ಒಳ್ಳೆ ಹೆಸರು ತಗೊಳ್ಳೋ ಹಾಗೆ ಮಾಡಪ್ಪ ಈಶ್ವರ. ಮೊದಲನೇ ದಿನ ಕೆಲ್ಸಕ್ಕೆ ಹೋಗ್ತಾ ಇದೀನಿ. ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡು. ಒಳ್ಳೇದಾಗ್ಲಿ ಕಂದ. ಓದ್ ಕಡೆ ಒಳ್ಳೆ ಹೆಸರು ತಗೊಂಡ್ ಬಾ. ಅಪ್ಪನ ಕರ್ಗು ಬಿಡೋ, ಅವ್ರ ಆಶೀರ್ವಾದ ಅಂತ. ಇರ್ಲಿ ಇರ್ಲಿ ಇರ್ಲಿ. ಯೋ ನರಸಿಂಹ, ಸೋದರತೆ ಆಶೀರ್ವಾದನ ತಗೊಳ್ಳೋ, ನಿಂಗೆ ಒಳ್ಳೇದಾಗತ್ತೆ. ಅವಳ ಕಾಲ್ಗೂ ಬೀಳಕ್ಕೆ ಹೇಳು, ಇಲ್ಲವರೆ ಮನ್ಸಲ್ಲಿ ಇಟ್ಕೊಂಡು ಕೊರಗ್ತಾಳೆ. ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಣ್ಣ. ಬೀಳ ಬೀಳ. ಹಾ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ನೋಡು, ಕುಡಿದೆ ಅಲಿದೆ ಚೆನ್ನಾಗಿ ಕೆಲಸ ಮಾಡಿ ದುಡ್ದಿದ್ದ ದುಡ್ಡನ್ನೆಲ್ಲ ಅದಕ್ಕೆ ಕೈ ತಂದ್ಕೊಡ್ಬೇಕು. ಮೊದಲನೇ ದಿನ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ, ಆಗ್ಲೇ ಸಂಬಳದ ಮಾತು ಮಾತಾಡ್ತೀಯಲ್ಲೇ. ಒಳ್ಳೆ ಆಶೀರ್ವಾದ ಮಾಡಿದ್ದೀನಿ ತಾನೆ, ಅದು ಖುಷಿ ಪಡು. ಏನು ಹೊರಡ ನಾವು ಹೋಗಿ ಬರ್ತೀನಿ. ತಗೊಳ್ಳಿ. ನಾನು ಮದುವೆ ಆಗ್ತಿರೋದ್ರಿಂದ ಇನ್ನು ಮುಂದೆ ಕೇರ್ಫುಲ್ ಆಗಿರಬೇಕು ಅನ್ನೋದು ನನ್ನ ಡ್ಯಾಡ್ ಥಿಂಕಿಂಗ್. ಅದಕ್ಕೆ ಟ್ಯಾಕ್ಸಿ ಬುಕ್ ಮಾಡಿದೆ. ಹಾಗಾದ್ರೆ ಮದ್ವೆಗೆ ಮುಂಚೆ ನನ್ನ ಜೊತೆ ಶಾಪಿಂಗ್ ಅಂತೆಲ್ಲ ಬರ್ತಾ ಇದ್ದೆ. ಹಾಗಾದ್ರೆ ಈಗ ಎಲ್ಲೂ ಬರಲ್ವಾ ಮದ್ವೆ ಆದ್ಮೇಲೆ? ಹಾಗಂತ ಯಾರು ಹೇಳಿದ್ದು? ಅಂದ್ರೆ ಇನ್ ಮುಂದೆ ಈ ತರ ಸುತ್ತಾಟ ಎಲ್ಲ ನಿನ್ ಗಂಡನ ಜೊತೆ ಇಟ್ಕೋತೀಯ ಅಲ್ವಾ? ಗಂಡನ್ಗೋಸ್ಕರ ನಾನು ಯಾಕೆ ನಿಮ್ಮಿಂದ ದೂರ ಆಗ್ಲಿ? ಆಗಾಗ ಪಪ್ಪು ಪಾರ್ಟಿ ಟ್ರಿಪ್ಸ್ ಅಂತ ಎಲ್ಲರೂ ಒಟ್ಟಿಗೆ ಸುತ್ತಾಡೋಣ. ಡೋಂಟ್ ವರಿ. ಆಯ್ತು ಬಿಡಮ್ಮ, ನೀನ್ ಯಾವ ಹೀರೋ ಬರ್ತಾನೋ ನಾವು ನೋಡ್ತೀವಿ. ನನ್ನ ಹುಡುಗ ಯಾವ ಹೀರೋಗಿಂತನೂ ಕಮ್ಮಿ ಇಲ್ಲ. ವಾಟ್ ಅ ಕ್ಲಾಸ್ ಅಂಡ್ ಸ್ಟೈಲ್ ಹಿ ಹ್ಯಾಸ್. ಅವ್ನು ನಡ್ಕೊಂಡು ಬರ್ತಾ ಇದ್ರೆ ಅಂತೂ ಎಲ್ಲರೂ ನೋಡ್ಕೊಂಡು ಕಳ್ದು ಹೋಗ್ತಾರೆ. ಅಲ್ಲಿ ನೋಡು, ನೀನ್ ಹೀರೋನೇ ಬಂದ ಅನ್ಸುತ್ತೆ. ನೀನ್ ಯಾಕೋ ಇಲ್ಲಿಗೆ ಬಂದೆ? ನಿಮಗೆ ಡ್ರೈವರ್ ಆಗಿ ಬಂದೀನಿ ಮೇಡಮ್. ನೋಡಿದ್ಯಾ ನಿನಗ್ ಎಂತ ಗತಿ ಬಂತು ಅಂತ? ಅವತ್ ಬಂದಿರೋರ್ ಮುಂದೆ ನನ್ ಬಗ್ಗೆ ಸುಳ್ಳು ಹೇಳಿ ನನ್ನನ್ನೇ ಎದ್ರಾಕೊಂಡ್ಯಲ್ಲ, ಅದಕ್ಕೆ
ದೇವ್ರೆ ನಿನ್ಗೆ ಶಿಕ್ಷೆ ಕೊಟ್ಟಿರೋದು. ಪಾಸ್ಟ್ ಈಸ್ ಪಾಸ್ ಮೇಡಮ್. ನಾನೀಗ ನಿಮ್ಮನ್ನು ಕಾಡೋ ನರಸಿಂಹಾಗಿ ಬಂದಿಲ್ಲ ಅಥವಾ ನಿಮ್ಮ ಜೊತೆ ಜಗಳ ಆಡೋಕ್ಕೂ ಬಂದಿಲ್ಲ. ನಾನು ನಿಮಗೆ ಡ್ರೈವರ್ ಆಗಿ ಬಂದು ನಿಮ್ಮ ತಂದೆಯವರು ಕಾರ್ ಬುಕ್ ಮಾಡಿದ್ದಾರೆ. ಓಹೋ ಹೋ, ಕುಡಿಯೋ ಕೆಲಸ ಬಿಟ್ಟು ಈಗ ಗಾಡಿ ಓಡಿಸೋ ಕೆಲಸ ಮಾಡ್ತಿದ್ಯಾ? ಬಿಡು, ನಿನ್ನ ಯೋಗ್ಯತೆಗೆ ಇನ್ಯಾವ ಕೆಲಸ ಸಿಕ್ತಿತ್ತು? ಕದ್ರೆ ಕಳ್ಳ ಅಂತಾರೆ, ಬೇಡಿದ್ರೆ ಭಿಕ್ಷುಕ ಅಂತಾರೆ, ಆದರೆ ಮೈ ಬಗ್ಸ್ ಕೆಲಸ ಮಾಡಿದ್ರೆ ಕೆಲಸಗಾರ ಅಂತ ಹೇಳ್ತಾರೆ. ನನ್ನ ಅರ್ಹತೆಗೆ ಈ ಕೆಲಸನೇ ಸಿಕ್ಕಿದೆ. ಡ್ರೈವರ್ ಆದ್ರೂ ನಿನ್ನಲ್ಲಿರೋ ಈ ಅಹಂಕಾರ ಸ್ವಲ್ಪನೂ ಕಮ್ಮಿ ಆಗಿಲ್ಲ ಅಲ್ವಾ? ಟೈಮ್ ಆಗ್ತಿದೆ, ಬಂದಿ ಮೇಡಮ್. ಕಮ್ ಗರ್ಲ್ಸ್, ಲೆಟ್ಸ್ ಗೋ. ಹಲೋ, ಸುಮ್ಮನೆ ಹೋಗಿ ಕೂತ್ಕೊಂಡ್ಬಿಟ್ರೆ ಡೋರ್ ಯಾರು ಓಪನ್ ಮಾಡ್ತಾರೆ? ಮೇಡಮ್, ನಾನು ಬಂದಿರೋದು ಗಾಡಿ ಓಡಿಸೋ ಕೆಲಸಕ್ಕೆ, ಡೋರ್ ಓಪನ್ ಮಾಡೋದಕ್ಕಲ್ಲ. ಓ, ಆಟಿಟ್ಯೂಡಾ? ಇರು, ಇಮಿಡಿಯೇಟ್ ಆಗಿ ಡ್ಯಾಡಿಗೆ ಕಾಲ್ ಮಾಡಿ ಬಂದಿರೋ ಡ್ರೈವರ್ಗೆ ತುಂಬಾನೇ ಕೊಬ್ಬಿದೆ, ಬೇರೆ ಡ್ರೈವರ್ನ ಕಳಿಸಿ ಅಂತ ಹೇಳ್ತೀನಿ. ಒಳ್ಳೇದಾಗ್ಲಿ ಕಂದ, ಓದ್ ಕಡೆ ಒಳ್ಳೆ ಹೆಸರು ತಗೊಂಡ್ ಬಾ. ಮೇಡಮ್, ಫೋನೆಲ್ಲ ಮಾಡಿಬಿಡಿ, ಡೋರ್ ತಾನೆ, ನಾನು ತೆಗಿತೀನಿ. ಸೀಟ್ ಬೆಲ್ಟ್ ಹಾಕೊಳ್ಳಿ. ನಾನು ಹಾಕೊಳ್ಳಲ್ಲ. ಹಾಕೊಳ್ಳಲ್ಲ ಅಂದರೆ ಬೀಪ್ ಬರ್ತಾನೆ ಇರುತ್ತೆ. ರೂಲ್ಸ್ ಬ್ರೇಕ್ ಮಾಡಿಬಿಡಿ. ಪರವಾಗಿಲ್ವೇ, ರೂಲ್ಸ್ ಬಗ್ಗೆ ಇಷ್ಟೊಂದೆಲ್ಲ ತಿಳ್ಕೊಂಡಿದ್ಯಾ? ಬೇಕಿದ್ರೆ ನೀನೇ ರೂಲ್ಸ್ನ ಫಾಲೋ ಮಾಡು. ಅಂದರೆ ಅರ್ಥ ಆಗಲಿಲ್ಲ. ನೀನೇ ಸೀಟ್ ಬೆಲ್ಟ್ ಹಾಕು ಅಂತಂದೆ. ನಾನು ಹೇಗೆ ಹಾಕೋಕ್ಕಾಗುತ್ತೆ? ಬೇಡ ಬೇಡ ಅಂದ್ರು ಇಷ್ಟು ದಿನ ನನ್ನ ಮೈ ಮೇಲೆ ಬಿದ್ದು ಮಾತಾಡಿಸ್ತಿದ್ದೆ, ಈಗ ಸೀಟ್ ಬೆಲ್ಟ್ ಹಾಕಲ್ಲ ಅಂತಿದ್ಯಾ? ಸರಿ, ಹಾಕ್ತೀನಿ. ಮೇಡಮ್, ಏನು ಮಾಡ್ತಾ ಇದ್ದೀರಾ? ಬಿಡಿ, ದಯವಿಟ್ಟು ಬಿಡಿ ಮೇಡಮ್. ಏನು ಹೇಳ್ತಿದ್ದೀರಾ ಮೇಡಮ್? ಅವ್ನು ಡಿವೋರ್ಸ್ ತಗೊಳ್ಳೋದಕ್ಕೆ ನಿನ್ನ ಜೊತೆ ಕ್ಲೋಸ್ ಆಗಿರ್ತಾ ಇದ್ದಾನೆ ಹೊರತು ಮನಸ್ಸಿಂದ ಅಲ್ಲ. ಇಲ್ಲ ಮೇಡಮ್, ಅವರಿಂದ ನನ್ನನ್ನು ದೂರ ಮಾಡಬೇಕು ಅನ್ನೋ ಕೆಟ್ಟ ಉದ್ದೇಶದಿಂದ ನೀವು ಈ ಥರ ಸುಳ್ಳು ಹೇಳ್ತಿದ್ದೀರಾ. ನಾನು ನಂಬಲ್ಲ. ದಡ್ಡಿ ನೀನು ಅವನ ಜೊತೆಗಿರೋದು ನನಗೆ ಎಷ್ಟು ಇಷ್ಟ ಇಲ್ವೋ ಅದಕ್ಕಿಂತ ಜಾಸ್ತಿ ಚಿರುಗೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ. ಅದು ನಿನಗೆ ಅರ್ಥ ಆಗ್ತಿಲ್ಲ. ಅದಕ್ಕೇನು ಸಾಕ್ಷಿ ಇದೆ? ಸಾಕ್ಷಿ ಬೇಕಾ? ನೆನ್ನೆ ರಾತ್ರಿ ಅವನ ರೂಮಿಗೆ ಬಂದಾಗ ಅವನ ಕೈಯಲ್ಲಿ ಒಂದು ಪೇಪರ್ ಇತ್ತು ತಾನೆ? ಹೋ, ಇತ್ತು. ಅದು ಏನು ಅಂತ ಗೊತ್ತಾ? ಇಲ್ಲ. ಅದ್ರ ಬಗ್ಗೆ ಅವನು ನಿನ್ನ ಹತ್ರ ಏನೂ ಹೇಳಿಲ್ವಾ? ಇಲ್ಲ. ತಲೆ ಕೆಡ್ಸ್ಕೊಬೇಡ, ಸದ್ಯದಲ್ಲೇ ಏನು ಅಂತ ಹೇಳ್ತಾನೆ. ಏನದು? ಡಿವೋರ್ಸ್ ಪೇಪರ್. ನೆನ್ನೆನೇ ನಿನ್ನ ಹತ್ರ ಆ ಡಿವೋರ್ಸ್ ಪೇಪರ್ಸಿಗೆ ಸೈನ್ ಹಾಕಿಸ್ಬೇಕು ಅಂತ ಅನ್ಕೊಂಡ. ಆದರೆ ನೀನೆಲ್ಲಿ ಕಿರಿಕ್ ಮಾಡ್ತೀಯೋ, ಮನೆಯವ್ರ ಹತ್ರ ಎಲ್ಲ ಹೇಳಿ ಏನು ರಾದ್ದಾಂತ ಮಾಡ್ತೀಯೋ ಅಂತ ಸುಮ್ಮನಿದ್ದ. ಬೇಕಿದ್ರೆ ಈಗ ನೀನೇ ಹೋಗಿ ಅವನ ಹತ್ರ ಡಿವೋರ್ಸ್ ಪೇಪರ್ಸ್ ಬಗ್ಗೆ ಕೇಳು, ಅಥವಾ ನೀನೇ ಅದನ್ನು ತಗೊಂಡು ಓದು. ಸತ್ಯ ಏನು ಅಂತ ನಿನಗೆ ಗೊತ್ತಾಗತ್ತೆ. ಇಲ್ಲ ಮೇಡಮ್, ಅವರೀಗ ಬದಲಾಗಿದ್ದಾರೆ. ಡೈವೋರ್ಸ್ ಕೊಡಬೇಕು ಅಂದರೆ ಅವ್ರು ಯಾಕೆ ಇಷ್ಟು ದಿನ ಕಾಯ್ತಿದ್ರು? ಕಾಯಿ ಹಣ್ಣಾಗೋ ಥರ ಮನುಷ್ಯನು ಮಾಗಬೇಕಂತೆ, ಆಗಲೇ ಅವ್ರ ಮಾತು ಕೇಳೋದು. ಅದಕ್ಕೆ ಡಿವೋರ್ಸ್ ವಿಷಯದಲ್ಲಿ ಚಿರು ನಿನಗೆ ಮಾಡಿದ್ದು ಅದೇ. ದಿಢೀರಂತ ಡಿವೋರ್ಸ್ ಕೊಟ್ಬಿಡಿ ಅಂದರೆ ನೀನು ಅವ್ನ ಮಾತು ಕೇಳ್ತಾ ಇದೆಯಾ? ಮದುವೆ ಆದ ಹೊಸದ್ರಲ್ಲಿ ನೀನು ಕೋಪದಲ್ಲಿದ್ದೆ, ಬಿಸಿ ರಕ್ತ ಬೇರೆ ಅಲ್ವಾ? ಅದಕ್ಕೆ ನಿನ್ನ ಮೈಯಲ್ಲಿರೋ ಕೋಪ ತಾಪ ಎಲ್ಲ ಕಮ್ಮಿ ಆಗಲಿ ಅಂತ
ಇಷ್ಟು ದಿನ ಟೈಮ್ ತಗೊಂಡಿದ್ದಾನೆ. ಇದನ್ನೆಲ್ಲ ಅವನೇ ನನ್ನ ಹತ್ರ ಹೇಳ್ಕೊಂಡಿದ್ದಾನೆ. ಇಷ್ಟು ದಿನ ನಿನ್ನನ್ನು ಅವನ ಕಡೆ ಪ್ರೀತಿಯಿಂದ ಸೆಳೆದುಕೊಂಡು ಆಮೇಲೆ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಹಾಕೋದೆ ಪ್ಲಾನ್. ಔಟ್ ಮಾಡಿಸಿದ್ಯಲ್ಲ, ಅದು ನೋಡ್ಕೊಂಡು ಪೂಜೆ ಮಾಡಬೇಕೇ ಹೊರತು ಅವನ ಜೊತೆ ಸಂಸಾರ ಮಾಡೋದಕ್ಕಾಗಲ್ಲ. ಅವನು ನಿನ್ನಿಂದ ದೂರ ಇದ್ರೇನೆ ಅವ್ನು ಚೆನ್ನಾಗಿರ್ತಾನೆ, ಖುಷಿಯಾಗಿ ನೆಮ್ಮದಿಯಾಗಿರ್ತಾನೆ ಅನ್ನೋದನ್ನ ನೀನು ಅರ್ಥ ಮಾಡ್ಕೊಂಡ್ರೆ ಸಾಕು. ಚಿರುಗೋಸ್ಕರ ನಾನು ಹೇಗೆ ತಾಯಿ ಆಗೋದನ್ನ ತ್ಯಾಗ ಮಾಡಿದ್ದೀನೋ ಹಾಗೆ ನೀನು ನಿನ್ನ ಸ್ಥಾನನ ತ್ಯಾಗ ಮಾಡಬೇಕು. ಅದನ್ನ ಬಿಟ್ಟು ಸೈನ್ ಹಾಕಲ್ಲ ಅವನ ಜೊತೆನೇ ಇರ್ತೀನಿ ಅಂತ ಏನಾದರೂ ಹಠ ಮಾಡಿದ್ರೆ ಕಾನೂನಿನ ಪ್ರಕಾರ ಅದು ಏನು ಮಾಡಬೇಕು, ಹೇಗೆ ಡೈವರ್ಸ್ ಕೊಡಿಸ್ಬೇಕು ಅಂತ ನಾನು ಚೆನ್ನಾಗಿ ಗೊತ್ತಿದೆ.